ಶ್ರೀ ಗುರುಭ್ಯೋ ನಮಃ. ಹರಿ ಓಂ. CS ಅಷ್ಟವನ್ನು ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲರಿಗೂ ಶೇರ್ ಮಾಡಿ. 2024ನೇ ಇಸವಿ ಆಗಸ್ಟ್ ತಿಂಗಳಲ್ಲಿ ಕನ್ಯಾ ರಾಶಿಯವರಿಗೆ ಆಗುವ ಫಲ ವಿಚಾರವನ್ನು ಮಾಡೋಣ. ಆಗಸ್ಟ್ ತಿಂಗಳಲ್ಲಿ ಕನ್ಯಾ ರಾಶಿಯವರಿಗೆ ರಾಜಯೋಗ ಪ್ರಾರಂಭವಾಗ್ತಾ ಇದೆ. ರಾಜಯೋಗ ಅಂದರೆ ಎಲ್ಲ ಕಡೆಯಿಂದಲೂ ಅನುಕೂಲವಾಗುವಂಥ ಯೋಗ. ನೀವು ಮುಟ್ಟಿದ ಕೆಲಸಗಳೆಲ್ಲವೂ ಸುಲಭ ತುತ್ತುಗಳಾಗಿ ಬರುವಂಥ ಯೋಗ ಭಾಳ ಚೆನ್ನಾಗಿದೆ. ಹಿರಿಯ ರಾಜಕಾರಣಿಗಳಿಂದ ಸಹಾಯವಾಗುವಂಥ ಚಾನ್ಸಸ್ ರಾಜಕಾರಣಿಗಳಿಗೆ. ಯಾರ್ಯಾರು ರಾಜಾಶ್ರಯ ಬಯಸ್ತಾ ಇದ್ದೀರಿ ಅಂಥವರೆಲ್ಲರಿಗೂ ಸಹ ಹಿರಿಯ ರಾಜಕಾರಣಿಗಳಿಂದ ಸಹಾಯಗಳು ಒದಗಿ ಬರುವಂಥ ಯೋಗ ಚೆನ್ನಾಗಿದೆ. ಸದುಪಯೋಗ ಪಡ್ಕೋಬೇಕಾಗ್ತದೆ. ಮತ್ತು ಒಳ್ಳೆಯ ಉದ್ಯೋಗಗಳು ನೌಕರಿಗಳು ಸಿಗುವಂಥ ಚಾನ್ಸ್ ಚೆನ್ನಾಗಿದೆ ಕನ್ಯಾ ರಾಶಿಯವರಿಗೆ. ಅದನ್ನು ಸಹ ನೀವು ಪಡಿಬೋದು. ಮತ್ತು ಅಧಿಕಾರಗಳು ಪ್ರಮೋಷನ್ ಆಗುವಂತಹದ್ದು ಒಳ್ಳೊಳ್ಳೆ ಪ್ರಮೋಷನ್ ಆಗಿ ಒಳ್ಳೆ ಗೌರವ ಉನ್ನತ ಸ್ಥಾನಗಳು ಸಿಗುವಂಥ ಯೋಗ ಭಾಳ ಚೆನ್ನಾಗಿದೆ. ಮತ್ತು ಈ ತಿಂಗಳಲ್ಲಿ ಭೂಮಿ ಮನೆ ವಾಹನಗಳನ್ನು ಕೊಂಡುಕೊಳ್ಳುವಂಥ ಯೋಗ ಭಾಳ ಚೆನ್ನಾಗಿದೆ. ಅದು ಒಂದು ರಾಜಯೋಗ ಅಂತೀವಿ. ಆ ಯೋಗದಲ್ಲಿ ಇವೆಲ್ಲ ಬರುವಂಥ ಯೋಗ. ವ್ಯಾಪಾರಸ್ಥರಿಗೆ ನಿಮ್ಮ ಹಳೆಯ ವ್ಯಾಪಾರ ಮೊದಲು ಮಾಡ್ತಾಯಿದ್ದಾರಲ್ಲ ಆ ವ್ಯಾಪಾರದ ಧನ ಲಾಭಗಳಾಗುವಂಥ ಚೆನ್ನಾಗಿ ಸಿಗ್ತಾಯಿದೆ. ಯಾರೋ ಕೆಲವು ಹಳೆಯ ವ್ಯಾಪಾರ ಬಿಟ್ಬಿಡ್ತೀರಿ, ಆ ಹಳೆಯ ವ್ಯಾಪಾರನೇ ಈಗ ಇಂಪ್ರೂವ್ಮೆಂಟ್ ಆಗೋ ಚಾನ್ಸಸ್ ಚೆನ್ನಾಗಿದೆ, ಡೆವಲಪ್ ಆಗ್ತದೆ. ಅದನ್ನು ಪ್ರಯತ್ನ ಮಾಡಿರಿ. ಮತ್ತು ಹೊಸ ವ್ಯಾಪಾರಗಳಲ್ಲೂ ಅನುಕೂಲ ಚೆನ್ನಾಗಿದೆ. ಮತ್ತು ನಿಮ್ಮ ಹಳೆಯ ವ್ಯಾಪಾರ ವಿಶೇಷವಾಗಿ ಲಾಭಗಳಾಗುವಂಥ ಚಾನ್ಸಸ್ ಇದೆ, ಅದನ್ನು ಮಾಡಿಕೊಡಿ. ಮತ್ತು ಉದ್ಯೋಗದಲ್ಲಿ ಬಡ್ತಿಗಳಾಗುವಂಥ ಚಾನ್ಸಸ್ ಚೆನ್ನಾಗಿದೆ. ರಾಜಕೀಯದಲ್ಲಿ ವಿಶೇಷವಾಗಿ ಯಾರು ರಾಜಕೀಯಕ್ಕೆ ಹೋಗ್ತಾ ಇದ್ದೀರಿ, ರಾಜಕೀಯ ಮಾಡ್ಕೊಂಡಿದ್ದೀರಿ ಅಂಥವರಿಗೂ ಸಹ ಉತ್ತಮ ಸ್ಥಾನಮಾನಗಳು ಸಿಗುವಂಥ ಯೋಗ ಚೆನ್ನಾಗಿದೆ. ಯಾರು ಕನ್ಯಾ ರಾಶಿ ರಾಜಕಾರಣದಿದ್ದೀರಿ ಈಗ ಪ್ರಯತ್ನ ಮಾಡಿರಿ, ಮಂತ್ರಿಗಳಾಗುವಂಥ ಯೋಗ ಚೆನ್ನಾಗಿದೆ. ಮತ್ತು ಒಳ್ಳೊಳ್ಳೆ ಪೋಸ್ಟ್ಗಳು ಸಿಗುವಂಥ ಚಾನ್ಸ್ ಚೆನ್ನಾಗಿದೆ. ಸೊ ಇವೆಲ್ಲ ಸಿಗುವಂಥ ಯೋಗ ನಿಮ್ಗೆ ಭಾಳ ಚೆನ್ನಾಗಿದೆ. ರಾಜಕಾರಣಿಗೆ ಆರೋಗ್ಯದ ಸ್ವಲ್ಪ ಉತ್ತಮವಾಗಿರಬೇಕು. ಆರೋಗ್ಯ ಸ್ವಲ್ಪ ಉತ್ತಮ ಮಾಡ್ಕೊಳ್ಳಿ. ಧರ್ಮ ಕಾರ್ಯದಲ್ಲಿ ಭಾಗವಹಿಸುವಂಥ ಯೋಗ ಚೆನ್ನಾಗಿದೆ. ಭಾಗವಹಿಸಬೇಕು. ನೀವೆಲ್ಲ ಧರ್ಮ ಕಾರ್ಯಗಳಲ್ಲಿ ಭಾಗವಹಿಸಿದರೆ ದೇವರ ಸಹಾಯನೂ ನಿಮಗೆ ಸಿಗ್ತದೆ, ಧರ್ಮ ಸಹಾಯವೂ ಸಿಗ್ತದೆ, ಹಿರಿಯ ರಾಶಿಯೂ ಸಿಗ್ತದೆ. ಹಾಗಾಗಿ ಧರ್ಮ ಕಾರ್ಯ ಎಲ್ಲೇ ಆಗಲಿ ಹೋಗಿ ನೀವೇ ನಿಂತು ಖುದ್ದಾಗಿ ಮಾಡಬೇಕಾಗ್ತದೆ. ಸ್ವಲ್ಪ ಧರ್ಮದ ಹಾದಿ ನಡಿಬೇಕು. ನೀವು ಅಧರ್ಮದ ಹಾದಿ ಯಾವುದೇ ಕಾರಣಕ್ಕೂ ಹೋಗಬೇಡಿ. ಮತ್ತು ಸ್ವಯಂಕೃತ ಅಪರಾಧ ಮಾಡ್ಕೊಳ್ಳೋಕೆ ಹೋಗಬೇಡಿ. ಧರ್ಮ ಕಾರ್ಯಗಳಲ್ಲಿ ಧರ್ಮ ಕಾರ್ಯ ಮಾಡೋಕ್ಕೆ ಶ್ರದ್ಧೆಯಿಂದ ಮಾಡಿ. ನಂಗೆ ಗೊತ್ತು ನಾನೇ ಮಾಡ್ತೀನಿ ಅಂತೆಲ್ಲ ಮಾಡ್ಕೊಳ್ಳೋಕೆ ಹೋಗಬೇಡಿ. 4 ಜನ ಏನು ಹೇಳ್ತಾರೆ ಕೇಳಿ ನಂತರ ಮಾತಾಡೋದು ಭಾಳ ಉತ್ತಮ. ನೀವು ನನಗೆ ಗೊತ್ತೊಂದು ಹೋದರೆ ಭಾಳ ಕಷ್ಟ ಅನುಭವಿಸ್ಬೇಕಾದ್ರೆ ಅದನ್ನೇ ಸ್ವಯಂಕೃತ ಅಪರಾಧ ಅನ್ಸ್ಕೊಳ್ಳೋದು ನೀವು. ಮತ್ತು ಸಾಲದ ಬಗ್ಗೆ ಎಚ್ಚರ ತಗೊಳ್ಳಿ. ಸಾಲ ಹೇಗೆ ಸಾಲ ಕೊಡೋಕೆ ಹೋಗಬೇಡಿ. ಈಗ ಸಾಲ ಕೊಟ್ಟಿದ್ದು ಬರೋದಿಲ್ಲ. ನಿಮಗೆ ಆದಾಯ ಮಾತ್ರ ಚೆನ್ನಾಗಿ ತೊಗೊಳ್ಳಿ. ಸಾಲ ಕೊಟ್ಟಿದ್ದು ಬರೋದಿಲ್ಲ, ಸಾಲ ಕೊಡೋಕ್ಕೆ ಹೋಗಬೇಡಿ. ಮತ್ತು ಯಾಕಂದರೆ ಆ ಖರ್ಚಾಗಿದ್ದರೂ ವಾಪಸ್ ಬರಲ್ಲ. ನಿಮಗೆಲ್ಲ ಖರ್ಚುಗಳ ಬಗ್ಗೆ ಎಚ್ಚರವನ್ನು ವಹಿಸಬೇಕಾಗ್ತದೆ. ಮತ್ತು ಉದ್ಯೋಗದಲ್ಲಿ ವ್ಯವಹಾರಗಳಲ್ಲಿ ಏನೋ ಒಂದು ದೋಷ ಉಂಟಾಗ್ತದೆ. ಸ್ವಲ್ಪ ಹುಷಾರು ಕೆಲಸ ಮಾಡಿ, ಅಂದರೆ ಗಮನ ಕೊಟ್ಟು ಕೆಲಸ ಮಾಡಿ. ದೋಷ ಉಂಟಾದರೆ ಮನಸ್ಸು ನೋವು ಜಾಸ್ತಿ ಆಗ್ತದೆ. ಮನಸ್ಸು ನೋವು ಯಾಕೋ ತಪ್ಪು ಮಾಡ್ಬಿಟ್ಟೆ, ಗೊತ್ತಿಲ್ಲದೆ ತಪ್ಪು ಮಾಡ್ಬಿಟ್ಟೆ ಅಂತೀರ. ಹಾಗಾಗಿ ಸ್ವಲ್ಪ ಆದಷ್ಟು ಗಮನವನ್ನು ಕೊಟ್ಟು ಕೆಲಸ ಕಾರ್ಯ ಮಾಡಿರಿ. ಕುಟುಂಬದಲ್ಲಿ ಏನೋ ಒಂಥರ ಅಶಾಂತಿ ಅಷ್ಟೇ ಮನೆಯೊಳಗೆ. ಹೊರಗಡೆ ಓಕೆ, ಬಟ್ ಮನೆಯೊಳಗೆ ಸ್ವಲ್ಪ ಏನೋ ಸಣ್ಣ ಪುಟ್ಟ ಮಾತುಗಳಾಗ್ತಾ ಇರ್ತದೆ. ಸ್ವಲ್ಪ ಅದನ್ನು ಅವಾಯ್ಡ್ ಮಾಡಿಕೊಳ್ರಿ, ಉತ್ತಮ ಆಗ್ತದೆ. ಯಾರು ವಿವಾಹಕ್ಕೆ ಪ್ರಯತ್ನ ಪಡ್ತಿದ್ದೀರಿ ಕನ್ಯಾ ರಾಶಿಯವರು ಅಂಥವ್ರಿಗೆ ವಿವಾಹ ಯೋಗ ಸಿಗುವಂಥ ಚಾನ್ಸಸ್ ಚೆನ್ನಾಗಿದೆ. ಮತ್ತು ಯಾರ್ಯಾರು ಹೊರದೇಶಕ್ಕೆ ಹೋಗೋದು ಪ್ರಯಾಣ ಇಷ್ಟಪಡ್ತಾ ಇದ್ದೀರೋ ಅಂಥವರಿಗೆ ಪ್ರಯಾಣ ಮಾಡಲು ಒಳ್ಳೆ ಅನುಕೂಲವಾದ ವಾತಾವರಣ ಸೃಷ್ಟಿ ಆಗ್ತದೆ ಈ ತಿಂಗಳಲ್ಲಿ. ಸೊ ಹೋಗಿ ಬನ್ನಿ. ಓದಕ್ಕೆ ಹೋಗುವವರು, ವ್ಯಾಪಾರಕ್ಕೆ ಹೋಗಿ ಬರ್ತಕ್ಕಂಥವರು, ಈ ಪ್ರವಾಸಕ್ಕೆ ಹೋಗಿ ಬಂಥವ್ರು ಯಾರೇ ಇದ್ದರೂ ಸಹ ಕನ್ಯಾ ಹೋಗಿ ಬಂದರೆ ಜಯ ಚೆನ್ನಾಗಿದೆ. ಅಂದರೆ ಹೋಗಿ ಬಂದರೆ ಲಾಭಗಳಾಗ್ತದೆ. ನಿಮ್ಮ ಹೊರದೇಶದಲ್ಲಿ ವಿಶೇಷವಾದ ಕೀರ್ತಿಗಳು ಲಭಿಸ್ತವೆ. ಮತ್ತು ಹಣದ ಅನುಕೂಲವು ಚೆನ್ನಾಗಿ ಸಿಗ್ತದೆ. ನಿಮ್ಮ ಆರೋಗ್ಯದ ಅಭಿವೃದ್ಧಿ ಮತ್ತು ವಿಶೇಷವಾಗಿ ನೀವು ಶನಿ ಶಾಂತಿನ ಮಾಡೋದು ಮಾತ್ರ ಮರೆಯೋಕ್ಕೆ ಹೋಗಬೇಡಿ. ಶನಿ ಶಾಂತಿನ ಮಾಡಿ, ಶನೇಶ್ವರನ ಮಂತ್ರ ಜಪ ಮಾಡಿ, ಶನೇಶ್ವರಿಗೆ ಎಳ್ಳು ದಾನ ಕೊಡಿ, ಎಳ್ಳೆಣ್ಣೆ ದಾನ ಕೊಡಿ. ಸೊ ಕರಿ ಬಟ್ಟೆ ದಾನ ಕೊಡುವಂತಹದ್ದು, ಶನೇಶ್ವರನ ದೇವಸ್ಥಾನಕ್ಕೂ ನಮಸ್ಕಾರ ಮಾಡುವಂತಹದ್ದು, ಶಮಿ ವೃಕ್ಷವನ್ನು ನಮಸ್ಕಾರ ಮಾಡುವಂಥದ್ದು, ಇವೆಲ್ಲ ಮಾಡಿದರೆ ಕನ್ಯಾ ರಾಶಿಯವರಿಗೆ ಈ ತಿಂಗಳಲ್ಲಿ ಶುಭ ಫಲವನ್ನು ನೀವು ನೋಡ್ಬೋದು. ನಮಸ್ಕಾರಗಳು.